Uh, Thanks first of all, and very excited for the season and this tournament. Again, ತುಂಬಾ ಒಳ್ಳೆ ಟೀಮ್ ಸಿಕ್ಕಿದೆ ನಮಗೆ and very exciting youngsters ಇದ್ದಾರೆ and with a lot of experience in the team. Obviously 120% ಎಫರ್ಟ್ ಹಾಕಕ್ಕೆ ಟ್ರೈ ಮಾಡ್ತೀವಿ and hopefully we can win this tournament this time. ಓಕೆ. ಸೊ ಇವತ್ತು ಅಂದ್ರೆ ನಾವು ಆಕ್ಷನ್ ಕೂಡ ಇತ್ತು. ಸೊ ಈಗಿನ ಆಕ್ಷನ್ ಹೊಸ ಪ್ಲೇಯರ್ಸ್ ಬಂದಿದ್ದಾರೆ. ಹಳೆ ಟೀಮ್ ಕೂಡ ನಿಮ್ಗೆ 8 ಮಂದಿ ಈ ಟೀಮ್ ಅಲ್ಲಿ ಇದ್ದಾರೆ. ಸೊ ಈ ಮಿಕ್ಸ್ ಅಪ್ ಬಗ್ಗೆ ಈ ವರ್ಷ ಯಾವ ರೀತಿ ಅನ್ನಿಸ್ತಾ ಇದೆ ಟೀಮ್ ನ ನೋಡಿದಾಗ ನಿಮ್ಗೆ? ಅದೇ ಹೇಳ್ದಂಗೆನೆ ತುಂಬ ಒಳ್ಳೆ ಬಂದ್ ಸಿಕ್ಕಿದೆ ನಮ್ಗೆ ಈ ಸತಿ ವಿತ್ ಅಂಡರ್ 15 ಪ್ಲೇಯರ್ಸ್ ಇದ್ದಾರೆ ಯಂಗ್ಸ್ಟರ್ಸ್ ಆ್ಯಂಡ್ ವೆರಿ ಎಕ್ಸ್ಪ್ಲೋಸಿವ್ ಆಗಿದ್ದಾರೆ ಅವರು. ಸೊ ತುಂಬ ಎಕ್ಸೈಟಿಂಗ್ ಆಗಿದೆ ಈ ಸತಿ ಸೀಸನ್ ಆ್ಯಂಡ್ ಒಳ್ಳೆ ಕಾಂಬಿನೇಷನ್ಸ್ ಇದೆ ಟೀಮಲ್ಲಿ. ಐ ಮೀನ್ ಬೌಲಿಂಗಲ್ಲೂ ಅಷ್ಟೇ ಎಲ್ಲ ಥರ ವೆರೈಟೀಸ್ ಇದೆ ನಮ್ಮ ಟೀಮಲ್ಲಿ ಆ್ಯಂಡ್ ಬ್ಯಾಟಿಂಗಲ್ಲೂ ವೆರಿ ಫ್ಲೆಕ್ಸಿಬಲ್ ಆಗಿದ್ದಾರೆ ನಮ್ಮ ಪ್ಲೇಯರ್ಸು. ಸೊ ವೆರಿ ಹ್ಯಾಪಿ ವಿತ್ ಇಟ್. ಓಕೆ. ಆಸ್ ಎ ಕ್ಯಾಪ್ಟನ್ ಆಗಿ ನಾವು ಹೇಳ್ಬೇಕಾದ್ರೆ ಒಂದು ಪ್ರೆಷರ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಬ್ಯಾಟಿಂಗ್ ಮಾಡುವಾಗಂತೂ ಒಂದು ರೋಲ್ ನಿಭಾಯಿಸಬೇಕಾಗುತ್ತೆ. ಅದ್ರ ಬಗ್ಗೆ ನಿಮ್ಮ ಇದು ಹೇಗೆ ಇದು ಮಾಡ್ಕೊಂತೀರಾ? ಬಿಕಾಸ್ ಒಂದ್ ಕಡೆ ಸ್ಟೇಡಿಯಂ ಕೂಡ ಹೊಸದಾಗಿರುತ್ತೆ ಕಿಪ್ಪಾರಿ. ಈ ಇದರಲ್ಲಿ ಹೇಗೆ ಇದು ಮಾಡ್ಕೊತೀರಾ ಲೀಡರ್ಶಿಪ್ ಅನ್ನ? ಐ ಮೀನ್ ಅದೇ ಕ್ಯಾಪ್ಟನ್ ಅನ್ನೋ ಇದರಲ್ಲಿ ಬ್ಯಾಟಿಂಗ್ ಅನ್ನೋ ಪ್ರೆಷರ್ ಜಾಸ್ತಿ ಹಾಕೊಳಕ್ ಹೋಗಲ್ಲ. ಬಿಕಾಸ್ ಆಸ್ ಅ ಬ್ಯಾಟರ್ ಎವ್ರಿಬಡಿ ಇಸ್ ರೆಸ್ಪಾನ್ಸಿಬಲ್. ಬ್ಯಾಟರ್ ಅಂತ ಹೋದಾಗ ಕ್ಯಾಪ್ಟನ್ಸಿ ಅನ್ನೋದು ಅಷ್ಟೊಂದು ತಲೆಯಲ್ಲಿ ಇರಲ್ಲ. ಸೊ ಆಸ್ ಅ ಬ್ಯಾಟರ್ ನಾನು ಏನು ಮಾಡೋಕ್ಕಾಗುತ್ತೋ ಆ ಸಿಚುವೇಶನ್ ಕರೆಕ್ಟಾಗಿ ಆಡಬೇಕಾಗುತ್ತೆ. ಸೊ ಆ ಆ ರೆಸ್ಪಾನ್ಸಿಬಿಲಿಟಿನ ನಾನು ನಿಭಾಯಿಸ್ತೀನಿ. ನೀವು ಲಾಸ್ಟ್ ಟೈಮ್ ನೀವು ಹೊಸದಾಗಿ ತಗೊಂಡಿದ್ದಾಗ ನಿಮ್ಮ ಟೀಮ್ ಫೈನಲ್ ಹೋಗಿತ್ತಲ್ವಾ, ಅದ್ರಲ್ಲಿ ನೀವು ಏನ್ ತಗೊಂಡಿದ್ದೀರಾ, ಏನ್ ರಿಸೀವ್ ಮಾಡ್ಕೊಂಡಿದ್ದೀರಾ ಈ ಒಂದು ಸೀಸನ್ಗೆ? ಎಸ್, ಇದು ನಮ್ಗೆ ಸಕ್ಸೆಸ್ ತಂದ್ಕೊಡ್ತು ಈ ಪಾಯಿಂಟ್ ಇಂದ ಅಂತ. ಸೊ ಎಲ್ಲಿ ವರ್ಕೌಟ್ ಆಯ್ತು ಲಾಸ್ಟ್ ಇಯರ್ ಅದೇ ನಾವು ಫಸ್ಟ್ ಮ್ಯಾಚ್ ನಾವು ಸ್ವಲ್ಪ ನಮ್ಮ ಕಡೆ ಅಷ್ಟೊಂದು ನೀಟಾಗಿ ಆಡಿಲ್ಲ ನಾವು ಯಾರು. ಎಲ್ಲ ಕೊಲಾಪ್ಸಸ್ ಆಯಿತು. ಸೊ ನೆಕ್ಸ್ಟ್ ಗೇಮಿಂದನೇ ನಾವು ಹೆಂಗೆ ಬೌನ್ಸ್ ಬ್ಯಾಕ್ ಮಾಡಿದ್ವಿ ಅನ್ನೋದು ನಮಗೆ ಒಂದು ಕಾನ್ಫಿಡೆನ್ಸ್ ಮತ್ತು ಇನ್ಫ್ಯಾಕ್ಟ್ ಎಲ್ಲರಿಗೂ ಅದೊಂದು ಬೂಸ್ಟರ್ ಥರ ಆಯಿತು. ಸೊ ನಮ್ಮ ನಮ್ಮ ಯೂನಿಟಿ ಲೈಕ್ ತುಂಬ ಚೆನ್ನಾಗಿತ್ತು ಟೀಮಲ್ಲಿ ಆ್ಯಂಡ್ ವಿ ಜಸ್ಟ್ ಎಂಜಾಯ್ಡ್ ಪ್ಲೇಯಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ಸ್ಟಾರ್ಟೆಡ್ ಎಂಜಾಯಿಂಗ್ ಈಚ್ ಅದರ್ ಸಕ್ಸಸ್. ಸೊ ಅದು ಸ್ವಲ್ಪ ನಮಗೆ ಒಟ್ಟಿಗೆ ಹೋಗೋಕ್ಕೆ ಹೆಲ್ಪ್ ಮಾಡ್ತು. ಮೇಡಮ್, ಲಾಸ್ಟ್ ಟೈಮ್ ನಿಮಗೆ ಮಧ್ಯಮ ಕ್ರಮಾಂಕದಲ್ಲಿ ಜಾಸ್ತಿ ಹೊಡೆತ ಬಿತ್ತು ಅಂತ ಹೇಳ್ತಾರೆ ನಿಮ್ಮ ಮ್ಯಾನೇಜರ್ ಸಹಿತ. ಈ ಸಲ ಅದನ್ನು ನೀವು ಸರಿಪಡಿಸೋಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸರ್ ಏನದು ಮಧ್ಯಮ ಕ್ರಮಾಂಕದಲ್ಲಿ ಮಿಲ್ ಆರ್ಡರ್ಸ್ ಜಾಸ್ತಿ ಸರ್ ಅಷ್ಟೊಂದು ಕನ್ನಡ ಯೂಸ್ ಮಾಡೋದು ಕರ್ನಾಟಕ ಅಲ್ಲ ಮೇಡಮ್, ಅದಕ್ಕೆ. ಅದೇ ಸರ್ ಈ ಸತಿ ಅದನ್ನು ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಮಿಡ್ಲ್ ಆರ್ಡರ್ಗೆ ನೀಟಾಗಿ ಈ ಸರಿ ಪ್ರಿಪೇರ್ ಆಗಿದ್ದೀವಿ. ಅದಕ್ಕೂ ಕೂಡ ಶಿಶಿರ ಆಗಿರ್ಬೋದು, ಮಧ್ಯ ಕುಸುಮ ಆಗಿರ್ಬೋದು, ಎಲ್ಲ ಈ ಸತಿ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಸೊ ಈ ಸರಿ ಇನ್ನೂ ಸ್ಟ್ರಾಂಗ್ ಆಗಿದೆ ಸರ್ ಟೀಮ್. ಓಕೆ ಮೇಡಮ್, ನಿಮ್ಮ ಟೀಮ್ ಮ್ಯಾನೇಜರ್ ಹೇಳಿದ ಪ್ರಕಾರ ನಿಮ್ಮಲ್ಲಿ ಸ್ವಲ್ಪ ಅನುಭವಿ ಆಟಗಾರರು ಕಡಿಮೆ ಇದ್ರಂತ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕಡಿಮೆ ಇದ್ರು ಲಾಸ್ಟ್ ಟೈಮ್ ಅಂತ ಹೇಳಿದ್ರು. ಅದನ್ನೆಲ್ಲ ಈಗ ಸರಿಪಡಿಸ್ಕೊತಿದ್ರು. ಈ ಸತಿ ತಿರ್ಗಾ ಅದೇ ಹೋದ ವರ್ಷದಿಂದ ಈ ಸರಿ ಇನ್ನೂ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿದೆ ನಮಗೆ. ಸೊ ಆ ಅನುಭವದಿಂದ ಈ ಸತಿ ಇನ್ನೂ ಅದರಲ್ಲಿ ಕಲಿತು ಈ ಸರಿ ಇನ್ನೂ ಕಾನ್ಫಿಡೆಂಟ್ ಆಗಿ ಆಡಬೇಕು ಅಂತ ಇದ್ದೀವಿ ಅಷ್ಟೇ ಸರ್. ಅಂದರೆ ಈ ಒಂದು ವರ್ಷದಲ್ಲಿ ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಈ ಮ್ಯಾಚಸಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ನನ್ನ ರೋಲ್ ಮೈಸೂರು ವಾರಿಯರ್ಸಲ್ಲಿ ದ ಪ್ರಯಾರಿಟಿ ಬಂದು ಬೌಲಿಂಗ್ಗೆ. ಆ್ಯಸ್ ಅ ಬೌಲರ್ ವಾಟ್ ಬೆಸ್ಟ್ ಐ ಕ್ಯಾನ್ ಬ್ರಿಂಗ್ ಟು ದ ಟೀಮ್ ಅನ್ನೋದು ಮುಖ್ಯ ಆಗುತ್ತೆ. ಸೊ ನನ್ನ ರೋಲ್ ಬಂದು ನಾನು ಆ್ಯಸ್ ಅ ಬೌಲರ್ ಎಲ್ಲ ಫೇಸಸ್ ಆಫ್ ದ ಇನ್ನಿಂಗ್ಸಲ್ಲೂ ಬೌಲಿಂಗ್ ಆಗ್ತಾ ಇರ್ತೀನಿ. ಸೊ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಸಿಚುವೇಶನ್ ಟೈಟ್ ಆಗಿರುತ್ತೆ, ಕ್ರಂಚ್ ಸಿಚುವೇಶನ್ಸ್ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಆ ಸಿಚುವೇಶನಲ್ಲಿ ಬಂದು ನನ್ನ ಟೀಮ್ಗೆ ಪ್ರೆಷರ್ನ ಈಸ್ ಮಾಡೋಂಥ ಸಿಚುವೇಶನ್ಸ್ ನಾನು ಬರ್ತಾ ಇರ್ತೀನಿ. ಸೊ ಆ್ಯಂಡ್ ಆ್ಯಸ್ ಅ ಗುಡ್ ಫೀಲ್ಡರ್ ಅಲ್ಲಿ ಇರಲೇಬೇಕು. ಎಲ್ಲೇ ನನ್ನ ಕ್ಯಾಪ್ಟನ್ಗೆ ನನ್ನ ರಿಕ್ವೈರ್ಮೆಂಟ್ ಇರುತ್ತೋ ಅಲ್ಲಿ ಇದ್ದೇ ಇರ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ನಮ್ಮ ಕಡೆಯಿಂದ ಏನೇನೋ ಒಂದೆರಡು ಏಟ್ ಬೇಕಂದರೆ ಬ್ಯಾಡಪ್ ಆಗಿ ಹೋಗಿ ಆಡ್ತೀವಿ. ಸೊ ಆ ಥರ. ಸೊ ದಿಸ್ ಈಸ್ ಮೈ ರೋಲ್ ಇನ್ ದ ಟೀಮ್. ಸೊ ಬೌಲಿಂಗ್ ಅಂದ್ರೆ ಅಪೋನೆಂಟ್ ನ ಕಟ್ ಹಾಕೋದು ತುಂಬಾ ಕಷ್ಟ ಇರುತ್ತೆ, ಅದೊಂದು ಚಾಲೆಂಜಿಂಗ್ ಆಗಿರುತ್ತೆ. ಬ್ಯಾಟಿಂಗ್ ಆದ್ರೆ ದಟ್ ಈಸ್ ಅ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ಬಟ್ ನಿಮಗೆ ಯಾವ ರೀತಿ ಚಾಲೆಂಜ್ ಇದೆ ಈ ಒಂದು ಸೀಸನ್ ಅಲ್ಲಿ? ಒಂದೊಳ್ಳೆ ಚಾಲೆಂಜಿಂಗ್ ಬಿಕಾಸ್ ಎಲ್ಲ ಒಳ್ಳೆ ಟೀಮ್ಸ್ ಇದೆ ಇಲ್ಲಿ. ಸೊ ಒಂದೊಳ್ಳೆ ಚಾಲೆಂಜಸ್ ಇದ್ದೇ ಇರುತ್ತೆ, ಟಫ್ ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ಲಿ ಲಾಸ್ಟ್ ಸೀಸನ್ ಕೂಡ ಚೆನ್ನಾಗೇ ಇತ್ತು. ಕಾಂಪಿಟೇಟಿವ್ ಆಗಿತ್ತು, ಹೆಲ್ತಿ ಕಾಂಪಿಟೇಷನ್ ಇತ್ತು, ಒಳ್ಳೆ ಗೇಮ್ಸ್ ಇತ್ತು. ಸೊ ಡೆಫಿನೆಟ್ಲಿ ನನಗೆ ಆ ಚಾಲೆಂಜಿಂಗ್ ಸಿಚುವೇಶನ್ನೇ ನಂಗೆ ಇಷ್ಟ. ಆ್ಯಕ್ಚುಲಿ ಆ ಥರ ಮೂಮೆಂಟ್ಸ್ನೇ ನನಗೆ ಅಡ್ಯಾಪ್ಟ್ ಮಾಡ್ಕೊಳಕ್ಕೆ ಇಷ್ಟ. ಬಿಕಾಸ್ ಸಿಚುವೇಶನ್ಸ್ ಈಸಿ ಇದ್ದಾಗ ನನಗಷ್ಟು ಆ ಎಕ್ಸೈಟ್ಮೆಂಟ್ ಇರಲ್ಲ. ಸೊ
ಆ ಟಫ್ ಸಿಚುವೇಶನ್ಸ್ ಆಗಲಿ, ಆ ಕ್ರನ್ ಸಿಚುವೇಶನ್ಸ್ ಆಗಲಿ, ಆ ಪ್ರೆಷರ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಾಗಲಿ, ಕಂಡೀಷನ್ಸ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಾಗಲಿ. ಸೊ ಅದೇ ಅಲ್ವಾ ಒಂದು ಪ್ಲೇಯರ್ನ ಎಕ್ಸೈಟ್ಮೆಂಟ್, ಅದೇ ತಾನೇ ಒಂದು ಬೆಸ್ಟ್ನ ತಗೊಂಬರೋದು. ಆ ಥರ ಸಿಚುವೇಶನ್ಸಲ್ಲೇ ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ನ ಬೆಸ್ಟ್ ಪರ್ಫಾರ್ಮೆನ್ಸಸ್ ಆಚೆ ಬರೋದು ಅದೇ ಟೈಮಲ್ಲಿ. ಓಕೆ, ನಿಮ್ಮ ರೋಲ್ ನಾವು ನೋಡ್ತಾ ಇದ್ರೆ ಒಂದ್ ಕಡೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇದ್ದೀರಾ, ಇನ್ನೊಂದ್ ಕಡೆ ನಿಮಗೆ ಒಂದು ಬ್ರಿಡ್ಜ್ ತರ ಕಾಣಿಸ್ತಾ ಇದೆ ನಮ್ಮ ಇದರಲ್ಲಿ. ಒಂದು ಕ್ಯಾಪ್ಟನ್ ಕೋಚ್ ಕಡೆ ನೀವು ಕೋಆರ್ಡಿನೇಟ್ ಮಾಡ್ಕೊತೀರಿ, ಇನ್ನೊಂದ್ ಕಡೆ ಬೌಲಿಂಗ್ ಯೂನಿಟ್ ಬಗ್ಗೆ ಲೀಡ್ ಮಾಡ್ಕೊತೀರಾ. ಸೊ ನೀವು ಆ ಒಂದು ಲೀಡರ್ಶಿಪ್ ಅನ್ನ, ಒಂದು ಬೌಲಿಂಗ್ ಯೂನಿಟ್ ಅನ್ನ ನೀವು ಹೇಗೆ ನಿಭಾಯಿಸ್ಬೋದು? ಆ್ಯಸ್ ಯೂಶುವಲ್ ನಾನು ಎಕ್ಸ್ಪೀರಿಯನ್ಸ್ಡ್ ಹೆಡ್ಡೆ, ಬಟ್ ಕೋಚ್ ಆಲ್ರೆಡಿ ನನ್ನ ಜೊತೆ ಅವ್ರ ಪ್ಲ್ಯಾನ್ಸ್ನ ಡಿಸ್ಕಸ್ ಮಾಡಿದ್ದಾರೆ, ಟ್ಯಾಕ್ಟಿಕಲಿ ಸ್ಟ್ರಾಟಜಿಕಲಿ ಯಾವ ಥರ ಒಂದು ಹೋಗಬೇಕು ಅಂತ. ಅಟ್ ದ ಸೇಮ್ ಟೈಮ್ ಅದನ್ನು ಕೂಡ ನಾನು ನನ್ನ ಜೂನಿಯರ್ಸ್ ಜೊತೆನೂ ನಾನು ಡಿಸ್ಕಸ್ ಮಾಡಿದ್ದೀನಿ ಆ್ಯಂಡ್ ಮಾತಾಡಿದ್ದೀನಿ. ಯಾವ್ಯಾವ ಸಿಚುವೇಷನಲ್ಲಿ ಅವ್ರು ಬಂದಾಗ ಯಾವ ಥರ ಅವರ ಬೌಲಿಂಗ್ನ ಡಿಸ್ಪ್ಲೇ ಮಾಡಬೇಕು, ಯಾವ ಥರ ಅವ್ರ ಡೆಲಿವರೀಸ್ನ ತೊಗೊಂಬರ್ಬೇಕು. ಓಕೆ, ಈ ಆಪೋನೆಂಟ್ಸ್ ಆಗಲಿ, ಈ ಬ್ಯಾಟರ್ಸ್ ಜೊತೆ ಯಾವ ಥರ ನಾವು ಪ್ಲೇ ಮಾಡಿದ್ರೆ ನಮಗೆ ಅವ್ರನ್ನ ಟ್ರ್ಯಾಪ್ ಮಾಡೋ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಬೇಕು, ಅವರ ವಿಕೆಟ್ಸ್ನ ತೊಗೊಳ್ಳೋ ಸಿಚುವೇಶನ್ಸ್ ನಾವು ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ ಆ ಪ್ಲ್ಯಾನ್ಸ್ ಆಲ್ರೆಡಿ ಅದ್ರ ಮೇಲೆ ನಾವು ವರ್ಕ್ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ. ಆ್ಯಂಡ್ ಖಂಡಿತ ಬಿಕಾಸ್ ಒಂದು ಆಡ್ತೀವಿ ಅಂದಾಗ ಇನ್ನೊಂದು ಆಪೋನೆಂಟ್ಸ್ ಮೇಲೆ ನಾವು ಕಂಪ್ಲೀಟಾಗಿ ಕೂತ್ಕೊಂಡು ವರ್ಕ್ ಮಾಡೇ ಮಾಡ್ತೀವಿ ಆ್ಯಸ್ ಎ ಟೀಮ್ ನಾವು. ಸೊ ಅದು ನೀವು ಹೇಳ್ದಂಗೆ ನನಗೆ ಏನು ಗೊತ್ತಿರುತ್ತೋ ಅದನ್ನು ನನ್ನ ಜೂನಿಯರ್ಸ್ ಜೊತೆ ಶೇರ್ ಮಾಡಿರ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಅವರು ಕೂಡ ಫುಲ್ ರೆಡಿಯಾಗಿದ್ದಾರೆ ಅವರ ಗೇರ್ಸ್ ಜೊತೆ. ಸೊ ಜೆನ್ಸಿಗಳು ತುಂಬಾ ಇದ್ದಾರೆ ಅಂತ ಹೇಳ್ಕೊತೀನಿ ಟೀಮಲ್ಲಿ. ಸೊ ನೆನ್ನೆ ನೋಡ್ತಿದ್ರೆ ತುಂಬಾ ಆಕ್ಷನ್ಸ್ ಇದ್ವು. ಸೊ ವಾಟ್ ಇಸ್ ಯುವರ್ ಥಾಟ್ ಓವರ್ ದ ಟೀಮ್? ನಾನು ಜೆನ್ಸಿನ ಆ್ಯಕ್ಚುಲಿ ಅವ್ರ ಜೊತೆ ನಾನು ಖಂಡಿತ ಜೆನ್ಸಿ ಆಗಿದ್ದೀನಿ. ಬಿಕಾಸ್ ಐ ಹ್ಯಾವ್ ಟು ಡೆಫಿನೆಟ್ಲಿ ಮ್ಯಾಚ್ ದೇರ್ ಎನರ್ಜಿ ಅಲ್ವಾ. ಆ್ಯಂಡ್ ಖಂಡಿತ ಅವ್ರ ಜೊತೆ ನೀವು ನೋಡ್ತಾ ಇದ್ದೀರಾ ರೀಲ್ಸ್ ಕೂಡ, ಅವ್ರ ಜೊತೆ ಸೇರ್ಕೊಂಡು ನಾನು ಯಾವ ರೀಲು ಮಿಸ್ ಮಾಡಿಲ್ಲ. ಸೊ ಡೆಫಿನೆಟ್ಲಿ ಆ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ಖುಷಿ ಆಗುತ್ತೆ. ಬಿಕಾಸ್ ಆಲ್ವೇಸ್ ಬೀಯಿಂಗ್ ಆನ್ ಹೈ ಎನರ್ಜಿ ಕೀಪ್ಸ್ ಅಸ್ ವೆರಿ ಪಾಸಿಟಿವ್. ದಟ್ಸ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್ ಫಾರ್ ಅ ಪ್ಲೇಯರ್. ಬಿಕಾಸ್ ಅವ್ರು ಒಂದು ಸೆಕೆಂಡ್ ಅಂದರೆ ಒಂದು ಸೆಕೆಂಡ್ ಕೂಡ ದೇ ಆರ್ ವೆರಿ ಕ್ರಿಯೇಟಿವ್. ಆ ಯಂಗ್ಸ್ಟರ್ಸ್ ಆರ್ ವೆರಿ ಕ್ರಿಯೇಟಿವ್, ವೆರಿ ಆ್ಯಕ್ಟಿವ್. ಸೊ ಅವ್ರ ಜೊತೆ ಇದ್ದಾಗ ನಮಗೂ ಅದೇ ಥರ ಮೈಂಡ್ ಸೆಟ್ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ದಟ್ಸ್ ವಾಟ್ ಆಸ್ ಅ ಪ್ಲೇಯರ್ ವಿ ಹ್ಯಾವ್ ಟು ಬಿ ಅಲ್ವಾ. ಆ್ಯಂಡ್ ಆನ್ ದ ಫೀಲ್ಡ್ ದಟ್ಸ್ ವಾಟ್ ಮ್ಯಾಟರ್ಸ್. ವಾಟ್ ಎವರ್ ವಿ ಆರ್ ಆಫ್ ದ ಫೀಲ್ಡ್ is whatever, I mean, we are same the thing on the field. So definitely I would like to say I'm also a Gen Z among them. ಸರ್, ನನ್ನ ಹೆಸರು ಪೂಜಾ ಕುಮಾರಿ. ನಾನು ಮಿಡ್ಲ್ ಆರ್ಡರ್ ಬ್ಯಾಟ್, ರೈಟ್ ಹ್ಯಾಂಡ್ ಆಡ್ತೀನಿ, ಮತ್ತು ರೈಟ್ ಆರ್ಮ್ ಆಫ್ ಸ್ಪಿನ್. ಓಕೆ, ಇನ್ನೊಂದ್ಸರಿ ಹೇಳ್ಬೇಕಾ? ಓಕೆ, ಕ್ಯಾಮ್ರಾ ನೋಡ್ಕೊಂಡು ಕ್ಯಾಮ್ರಾ. ನನ್ನ ಹೆಸರು ಪೂಜಾ ಕುಮಾರಿ. ನಾನು ರೈಟ್ ಹ್ಯಾಂಡ್ ಬ್ಯಾಟ್, ಮಿಡ್ಲ್ ಆರ್ಡರಲ್ಲಿ ಆಡ್ತೀನಿ, ರೈಟ್ ಆರ್ಮ್ ಆಫ್ ಸ್ಪಿನ್. ಮೇಡಮ್, ಆಲ್ರೌಂಡರ್ ಅಂದ್ರೆ ಒಂದು ಟೀಮಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನೀವು ಇದನ್ನ ನೀವು ಹೇಗೆ ನಿಭಾಯಿಸ್ತೀರಾ ಟೀಮಲ್ಲಿ? ಸರ್, ಆಲ್ರೌಂಡರ್ ಅಂದರೆ ಇವಾಗ ನಾನು ಆಡೋ ಸಿಚುವೇಶನ್ ಬಂದು ಯಾವಾಗಲೂ ಕ್ರೂಷಲ್ ಮೂಮೆಂಟೇ ಇರುತ್ತೆ. ಸೊ ಕಡಿಮೆ ಬಾಲ್ಸಲ್ಲಿ ಜಾಸ್ತಿ ರನ್ಸ್ ಹೊಡೆಯೋದು, ಗೇಮ್ನ ಫಿನಿಷ್ ಮಾಡೋ ರೋಲ್ ಬಂದೆ ಮಿಡ್ಲ್ ಆರ್ಡರಲ್ಲಿ ಜಾಸ್ತಿ ಚಾನ್ಸ್ ಬರುತ್ತೆ. ಸೊ ಈವನ್ ಇನ್ ದ ಬ್ಯಾಟಿಂಗ್ ಲಾಸ್ಟ್ ಗೇಮ್ನ ಫಿನಿಷ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಟೀಮಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೋ ಗೆಲ್ಸೋಕ್ಕೆ ನಾನು ಅದೆಲ್ಲ ಪ್ರಯತ್ನ ಪಡ್ತೀನಿ ಸರ್. ಓಕೆ, ಸೊ ಮ್ಯಾಚ್ ಫಿನಿಷರ್ ಅಂತ ಬಂದಾಗ ಪ್ರೆಷರ್ ಹ್ಯಾಂಡ್ಲಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೀವು ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಿರ್ತೀರಾ ಒಂದು ಮ್ಯಾಚ್ಗಿಂತ ಮುಂಚೆ? ಸರ್, ಯಾವಾಗಲೂ ಪ್ರೆಷರ್ ಸಿಚುವೇಷನಲ್ಲಿ ಕಾಮಾಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಎಂಥ ಕ್ರೂಷಲ್ ಸಿಚುವೇಶನ್ ತೊಗೊಂಡ್ರೂ ಅದು ಕಾಮಾಗಿ ಮೈಂಡ್ ಸೆಟ್ ಸ್ಟ್ರಾಂಗಾಗಿ ಮಾಡಿಕೊಂಡು ಗೇಮ್ನ ಹೇಗೆ ಫಿನಿಷ್ ಮಾಡಬೇಕು ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ತುಂಬ ಈ ಥರ ಫೇಸಸ್ ಗೇಮಲ್ಲಿ ಆಡಿದ್ದೀನಿ. ಸೊ ಅದೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನನ್ನ ಕೈಯಿಂದ ಎಷ್ಟಾಗುತ್ತೋ ಟೀಮಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಅದೆಲ್ಲ ತುಂಬ ಪ್ರಯತ್ನ ಪಡ್ತೀನಿ ಸರ್. ಸೊ ಕ್ರಿಕೆಟ್ ಮ್ಯಾಚ್ ಅಂದ್ರೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ಕ್ಯಾಪ್ಟನ್ ಆ್ಯಂಡ್ ಕೋಚ್ ನಿಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಿರ್ತಾರೆ? ಸೊ ಕ್ಯಾಪ್ಟನ್ ಆ್ಯಂಡ್ ಕೋಚ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾವು ಬರೀ ಕ್ಯಾಪ್ಟನ್ ಕೋಚ್ ಅಲ್ಲ, ತುಂಬ ಆಲ್ಮೋಸ್ಟ್ ಫುಲ್ ಸಪೋರ್ಟಿಂಗ್ ಸ್ಟಾಫ್, ತುಂಬ ವಿಡಿಯೋ ಅನಾಲಿಸ್ಟಿಂದ ಹಿಡಿದು ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಬೇಗ ಗೇಮ್ನ ರೀಡ್ ಮಾಡೋದಲ್ಲ, ಅಂದರೆ ಬಂದು ಆನ್ ದ ಫೀಲ್ಡ್ ಕ್ಯಾಪ್ಟನ್ ಇರ್ತಾರೆ, ಅವ್ರು ಬಂದು ಬೇಗ ಸಜೆಷನ್ ಕೊಡ್ತಾರೆ, ಹೀಗೆ ಮಾಡ್ಬೋದು ಅಂತ. ಅದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಸೀನಿಯರ್ಸು ಇರ್ತಾರೆ. ಸೊ ತುಂಬ ಗೇಮಲ್ಲೆಲ್ಲ ಅದೆಲ್ಲ ಹೆಲ್ಪ್ ಆಗುತ್ತೆ ಸರ್. ಸೊ ಈಗಿನ ಟೀಮ್ ಬಾಂಡಿಂಗ್ ಹೇಗಿದೆ ನಿಮ್ಮಲ್ಲಿ? ಇರೋ ಡಿಫ್ರೆಂಟ್ ಮೈಂಡ್ ಸೆಟ್, ಎಲ್ಲ ಡಿಫ್ರೆಂಟ್ ಆಗೇ ಇದ್ದಾರೆ ಒಂದು ಇದರಲ್ಲಿ. ಸೊ ಈ ಒಂದು ಬಾಂಡಿಂಗಿಗೆ ನಿಮ್ಮ ಟೀಮಲ್ಲಿ ಯಾವ ರೀತಿ ವರ್ಕ್ ನಡೀತಾ ಇರುತ್ತೆ, ಯಾವ ರೀತಿ ಸಪೋರ್ಟ್ ಇರುತ್ತೆ? ಸರ್, ನಮ್ಮ ಟೀಮಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ದೀವಿ. ಎಲ್ಲ ಆ್ಯಕ್ಟಿವ್ಗಿಂತ ಪ್ರೋ ಆ್ಯಕ್ಟಿವ್ ಆಗಿದ್ದೀವಿ.
ಸೊ ಎಲ್ಲ ಅಂದರೆ ಟೀಮ್ ಬಾಂಡಿಂಗ್ ಅಂತ ಅಂದರೆ ನಾವೇ ಎಲ್ಲ ಕ್ರಿಯೇಟ್ ಮಾಡ್ಕೊತಾ ಇರ್ತೀವಿ. ಸೊ ನಮಗಂತ ಸ್ಪೆಷಲಾಗಿ ಟೀಮ್ ಬಾಂಡಿಂಗ್ ಅಂತೆಲ್ಲ ಮಾಡೋದೇನು ಅಷ್ಟು ಅವಶ್ಯಕತೆ ಇಲ್ಲ. ಸೊ ನಾವೇ ಬೇಗ ಇನ್ವಾಲ್ವ್ ಆಗ್ತೀವಿ, ನಾವು ತುಂಬ ಎಂಜಾಯ್ ಮಾಡ್ತೀವಿ. ಸೊ ನಾವು ಎಷ್ಟು ಔಟ್ ದ ಫೀಲ್ಡ್ ಎಂಜಾಯ್ ಮಾಡ್ತೀವೋ ಇನ್ ದ ಫೀಲ್ಡ್ನು ಅಷ್ಟೇ ಎಂಜಾಯ್ ಮಾಡ್ತಾ ಇರ್ತೀವಿ ಸರ್. ಓಕೆ. ಸೊ ಫೈನಲ್ ಆಗಿ ನೀವು ಈ ಸೀಸನ್ ಅನ್ನ ಯಾವ ರೀತಿ ನೋಡ್ತಾ ಇದ್ದೀರಾ? ಗೆಲ್ಲೋದಕ್ಕೆ ನೀವು ಎಷ್ಟು ಹುಮ್ಮಸ್ಸಾಗಿದ್ದೀರಾ? ಸರ್ ಗೆಲ್ಲೋದಕ್ಕೆ ಆಬ್ವಿಯಸ್ಲಿ ಅದು ಮೈಂಡಲ್ಲಿ ಇದ್ದೇ ಇರುತ್ತೆ ಗೆಲ್ಲೇಬೇಕು ಅಂತ. ಸೊ ನಾವು ಗೆಲ್ಲೋದಕ್ಕೆ ಏನೇನು ಪ್ರಯತ್ನ ಪಡ್ತಿದ್ದೀವಿ ಅದು ಪ್ರಿಪ್ರೇಷನ್ ಆಗಿರ್ಬೋದು ಎಲ್ಲ ನಮ್ಮದೆಲ್ಲ ಸಖತ್ತಾಗಿ ನಡೆದಿದೆ. ಸೊ ಇದೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಗೇಮಲ್ಲಿ ಒಳ್ಳೆ ಕಾಂಪಿಟೇಟಿವ್ ಕ್ರಿಕೆಟ್ ಆಡೋಕ್ಕೆ. ಸೊ ನಮ್ಮ ಟೀಮಲ್ಲಿ ಎಲ್ಲ ಬಿಲೀವ್ ಮಾಡ್ತಿದ್ದೀವಿ ವಿ ಆರ್ ದ ಬೆಸ್ಟ್ ಸೈಡ್ ಅಂತ. ಸೊ ವಿಲ್ ಬಿ ಲೈಕ್ ಲುಕಿಂಗ್ ಫಾರ್ ಅ ಚಾಂಪಿಯನ್ಶಿಪ್ ದಿಸ್ ಇಯರ್. ಸರ್ ಆ ಥರ ಆ್ಯಕ್ಟಿವ್ ಅಂದರೆ ಅದೇ ನೀವು ಜೆನ್ಜಿ ಅಂತ ಕೇಳಿದ್ರಲ್ಲ, ಹೆಂಗೆ ನಮ್ಮ ಸಹನಾ ಪವರ್ ಅವ್ರ ಜೆನ್ಜಿ, ನಾವು ಹಂಗೆ ಸರ್. ಎಲ್ಲ ಟೀಮ್ ಟುಗೆದರ್ ನಾವು ಒಟ್ಟಿಗೆ ಇದ್ದು ಎಷ್ಟು ಒಟ್ಟಿಗೆ ಇರ್ತೀವಿ ಅಷ್ಟು ಒಳ್ಳೆಯದು. ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ ಫೀಲ್ಡಲ್ಲೂ ನಾವು ತೋರಿಸ್ಪಡ್ತೀವಿ. ಅದು ಆ ಥರ ತೋರ್ಸೋಕ್ಕಾಗತ್ತೆ. ಎಷ್ಟೇ ಪ್ರೆಷರ್ ಬಂದ್ರೂ ಅಲ್ಲಿ ನಾವು ಒಗ್ಗಟ್ಟಾಗಿದ್ದರೆ ನನಗೆ ಗೆಲ್ಲಕ್ಕಾಗೋದು. ಸೊ ಆ ಥರದ್ದೆಲ್ಲ ಮಾಡಬೇಕಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಈ ಥರ ಸೋಷಿಯಲ್ ಮೀಡಿಯಾ ಆಗಲಿ, ನಮ್ಮ ರೀಲ್ಸ್ಗಳು ನೀವು ನೋಡಿರ್ಬೋದು, ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ತಾ ಇದ್ದೀವಿ ಸರ್. ಫುಲ್ ಆ್ಯಕ್ಟಿವ್ ಆಗಿರಬೇಕು ಅಂತಲೇ ಪ್ರಯತ್ನ. ಆದಷ್ಟು ಬೇರೆಯವ್ರಿಗೂ ರೀಚ್ ಆಗಲಿ ದಟ್ ಈ ಥರ ನಾವು ಮೈಸೂರು ವಾರಿಯರ್ಸಲ್ಲಿ ವಿ ಆರ್ ನಾಟ್ ಜಸ್ಟ್ ಅಬೌಟ್ ಕ್ರಿಕೆಟ್, ವಿ ಆರ್ ಅಬೌಟ್ ಎವ್ರಿಥಿಂಗ್ ದಟ್ ಕಮ್ಸ್ ವಿತ್ ಕ್ರಿಕೆಟ್ ಅಂತ ಟ್ರೈ ಮಾಡ್ತಾ ಇದೀವಿ ಹೇಳೋಕ್ಕಷ್ಟೇ. ಸೊ ಮೈಸೂರು ವಾರಿಯರ್ಸ್ ಅಂದಾಗ ಒಂದು ಟೀಮಲ್ಲೂ ವೈಬ್ ಇದೆ, ಹೆಸರಲ್ಲೂ ವೈಬ್ ಇದೆ, ಹಾಗೆ ಮ್ಯಾನೇಜ್ಮೆಂಟಲ್ಲೂ ಒಂದು ವೈಬ್ ಇದೆ. ಬಟ್ ಆಲ್ ಓವರ್ ನಾವು ಸೊಸೈಟಿ ತಗೊಂಡ್ರು ಕೂಡ ತುಂಬಾ ರೆಪ್ಯೂಟೆಡ್ ಇದು. ಸೊ ನೀವು ಅದು ಒಂದು ಪ್ರೆಷರ್ ಆಗಿ ನೋಡ್ತಾ ಇದ್ದೀರಾ, ನಂತರ ಇದನ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ನಿಮಗೆ? ಸರ್ ನಾವು ಲಾಸ್ಟ್ ಇಯರು ಅಷ್ಟೇ, ಈ ವರ್ಷನೂ ಅಷ್ಟೇ, ವಿ ಆರ್ ಪ್ಲೇಯಿಂಗ್ ಫಾರ್ ಅ ಕಾಸ್. ನಾವು ಮೆನ್ ಕ್ರಿಕೆಟ್ ಅವ್ರೂ ಅಷ್ಟೇ, ನಾವು ವಿಮೆನ್ಸ್ ಅವ್ರೂ ಅಷ್ಟೇ. ಮೈಸೂರು ವಾರಿಯರ್ಸ್ ಅಂತ ಬಂದಾಗ ಯಾವಾಗ್ಲೂ ವಿ ಪ್ಲೇ ಫಾರ್ ಅ ಕಾಸ್. ಈ ಸತಿ ವಿ ಆರ್ ಪ್ಲೇಯಿಂಗ್ ಫಾರ್ ಸ್ಕೂಲ್ ಅಲ್ವಾ. ಸೊ ಆ ಥರ ಇದ್ದಾಗ ಪ್ರೆಷರ್ ಅಂತ ತಗೊಂಡ್ರೆ ಸರ್ ಆಗಲ್ಲ. ನೀವು ಯಾವುದೇ ಸ್ಪೋರ್ಟ್ ಆಡ್ಬೇಕಾದ್ರೆ, ಸ್ಪೆಷಲಿ ಕ್ರಿಕೆಟ್ ನೀವು ಆಡ್ಬೇಕಾದ್ರೆ ಏನೂ ಪ್ರೆಷರ್ ಆಗಿ ತಗೊಂಡ್ರೆ ಆಗಲ್ಲ. ಸೊ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ನಮ್ಮ ಓನರ್ಸ್ ಆಗಲಿ ತುಂಬ ಬ್ಯಾಕ್ ಮಾಡಿದ್ದಾರೆ ನಮ್ಮನ್ನೆಲ್ಲ. ಆ್ಯಂಡ್ ನಮಗೆ ಫ್ರೀಯಾಗೆ ನಾವು ಯಾವ ಥರ ಆಡ್ತೀವಿ ಆ ಥರ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಆ ಥರ ಫ್ರೀಡಮ್ ಎಲ್ಲ ಇರಬೇಕಾದ್ರೆ ಇಟ್ ಇಸ್ ವೆರಿ ಈಸಿ ಫಾರ್ ಅಸ್ ಟು ನಾವು ಅಲ್ಲಿ ಹೋದಾಗ ನಮ್ಮನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ ನಮಗೆ. ನಾವು ಆ ಥರ ಪ್ರೆಷರ್ ಆಗಿ ನಾವು ಅವ್ರಿಗೋಸ್ಕರ ಮಾಡ್ತಾ ಇದ್ದೀವಿ, ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಲ್ಲ. ನಾವು ಒಗ್ಗಟ್ಟಾಗಿ ಬಂದು ಒಂದಾಗಿ ನಿಂತು ಆಡ್ತೀವಿ ಸರ್. ಓಕೆ. ಓವರಾಲ್ ಇದು ನಮ್ಮ WPL ಥರನೇ ಈಗ ನಮ್ಮ ಇದು ಕೂಡ ಮಹಾರಾಣಿ ಟ್ರೋಫಿ ಲೇಡೀಸ್ಗೆ ತುಂಬ ಒಂದು ಪ್ಲಾಟ್ಫಾರ್ಮ್ ಕಟ್ಕೊಟ್ಟಿರೋದು. ನಿಮಗೆ ಅದು ಯಾವ ರೀತಿ ಲಾಭ ಆಗ್ತಾ ಇದೆ? ಸರ್ ಲಾಸ್ಟ್ ಇಯರ್ ಹೇಳ್ದಂಗೆ ಲಾಸ್ಟ್ ಇಯರ್ ಫಸ್ಟ್ ಎಡಿಷನ್ ಇತ್ತು ಮಹಾರಾಣಿ ಟ್ರೋಫಿದು. ನೀವೆಲ್ಲ ನೋಡಿದ್ರಿ ನಮ್ಮ ಕಡೆಯಿಂದ ಎಷ್ಟು ಜನ ಹೋಗಿ WPLಗೆ ಸೆಲೆಕ್ಟ್ ಆಗಿದ್ರು ಅಂತ. ಇಲ್ಲಿಗೆ ಸ್ಕೌಟ್ಸ್ ಬರ್ತಾರೆ, ಎಲ್ಲ ಟೀಮಿಂದನೂ ಸ್ಕೌಟ್ಸ್ ಬಂದು ನೋಡ್ತಾರೆ, ಲೈವಲ್ಲೂ ನೋಡ್ತಾರೆ. ಸೊ ಆ ಥರ ಇದ್ದಾಗ ನಮಗೆ ಆ್ಯಸ್ ಅ ಮೋಟಿವೇಶನ್ ಇರುತ್ತೆ, ಇಲ್ಲಿ ಪರ್ಫಾರ್ಮ್ ಮಾಡಿದ್ರೆ ವಿ ವಿಲ್ ಗೆಟ್ ಅ ಚಾನ್ಸ್ ಅಲ್ಲಿ ಆಡೋಕ್ಕೆ, ಇಲ್ಲ ಅಲ್ಲಿ ಹೋಗೋಕ್ಕೆ ಅಂತ. ಸೊ ಟ್ರಯಲ್ಸ್ ಆಗಲಿ, ಅಲ್ಲಿ ಟೀಮಿಗೆ ಸೆಲೆಕ್ಟ್ ಆಗೋಕ್ಕಾಗಲಿ, ಅದಕ್ಕೆಲ್ಲದಕ್ಕೂ ಒಳ್ಳೆ ಅವಕಾಶ ಮಹಾರಾಣಿ ಟ್ರೋಫಿ. ನಮಗೆ ತುಂಬ ಖುಷಿಯಾಗಿದೆ ಸೀಸನ್ 2 ಬಂದಿದೆ ಅಂತ. ಎಡಿಷನ್ ಮಾಡಿದ್ದಾರೆ. ಇದು ಈ ಸತಿ ದೇ ಹ್ಯಾವ್ ಇನ್ಕ್ರೀಸ್ ದ ಪರ್ಸ್ ಆಲ್ಸೋ 20 lakhs ಮಾಡಿದ್ದಾರೆ. ಆ್ಯಂಡ್ ಈಗ ಎಲ್ಲರೂ ತುಂಬ ಜನ ಹುಡುಗಿರು ಕರ್ನಾಟಕದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಫ್ಲಡ್ ಲೈಟ್ಸಲ್ಲಿ ಆಡಿರಲ್ಲ ಸರ್. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದವ್ರು ಮಾಡಿದ್ದಾರೆ ಈ ಥರ ವುಮೆನ್ಸ್ ಕ್ರಿಕೆಟ್ಗೋಸ್ಕರ ಫಸ್ಟ್ ಟೈಮ್ ಮಾಡಿದ್ದಾರೆ. ಸೊ ವಿ ಆರ್ ರಿಯಲಿ ಹ್ಯಾಪಿ ದ್ಯಾಟ್ KSCA ಅವರು ಈ ಥರ ಒಳ್ಳೆ ಇನಿಷಿಯೇಟಿವ್ ತಗೊಂಡು ನಮಗೆ ಆಡಿಸ್ತಾ ಇದ್ದಾರೆ ಅಂತ. ಫೈನಲಿ ನೀವು ಫ್ಯಾನ್ಸ್ಗೆ ಏನು ಇಷ್ಟಪಡ್ತಾ ಇದ್ದೀರಾ? ಫ್ಯಾನ್ಸ್ ಲಾಸ್ಟ್ ಇಯರು ಅಷ್ಟೇ, ಈ ಇಯರು ಅಷ್ಟೇ, ದೇ ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್. ಲಾಸ್ಟ್ ಇಯರ್ ನಾವು ಹೆಂಗ್ ಸ್ಟಾರ್ಟ್ ಮಾಡಿದ್ವಿ ಟು ವಾಟ್ ವಿ ಎಂಡೆಡ್, ಥ್ರೂ ಔಟ್ ನಮಗೆ ಸಪೋರ್ಟ್ ಮಾಡಿದ್ರು, ಫುಲ್ ಸಪೋರ್ಟ್ ಮಾಡಿದ್ರು. ಐ ಹೋಪ್ ಈ ವರ್ಷವೂ ಅಷ್ಟೇ ವಿತ್ ಆಲ್ ಬಿಗ್ ನಂಬರ್ಸ್ ನಮಗೆ ಬಂದು ಸಪೋರ್ಟ್ ಮಾಡ್ತಾರೆ. ನಮ್ಮ ಆ್ಯಂಥಮ್ ಎಷ್ಟು ಫೇಮಸ್ ಆಗಿದೆ ಅಂದರೆ ಇಡೀ ಯಾವ ಟೀಮಲ್ಲಿ ನೀವು ನೋಡ್ತೀರಾ ಆ ಟೀಮಲ್ಲಿ ಎಲ್ಲ ಬರೀ ನಮ್ಮ ಆ್ಯಂಥಮೇ ಕೇಳ್ತಾ ಇರ್ತಾರೆ. ಸೊ ಹಂಗೆ ನಾನು ಅರ್ಜ್ ಮಾಡ್ತೀನಿ ನಮ್ಮ ಎಲ್ಲ ಫ್ಯಾನ್ಸ್ಗಳಿಗೂ ನಮ್ಮ ಜೊತೆ ಹಿಂಗೆ ಇದ್ದು ನಮ್ಮ ಜೊತೆ ಸಪೋರ್ಟ್ ಮಾಡಿಕೊಂಡು ನಮಗೆ ಹಂಗೆ ಚಿಯರ್ ಮಾಡಲಿ ಅಂತ ಕೇಳ್ಕೊತೀನಿ.